ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯ ನಾವು ಶೂಟ್ ಮಾಡ್ಕೊಂಬಂದು ನನಗೆ ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅಲ್ಲಿ ಏನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೆ ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್, ಅವರೆಲ್ಲ ತುಂಬ ಯಂಗ್ಸ್ಟರ್ಸ್ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು ಅವ್ರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವರು ಒಂದು 4 ಜನ ಜಿಮ್ನವ್ರನ್ನ ಕರ್ಕೊಂಬರೋದು. ನಮ್ಮ ಮನೇಲಿ ಕೂತ್ಕೊಳ್ಳೋ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ ನನಗೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ. ಮಹೇಶ್ ಅವರ ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ ಬಾಲಾಜಿ ಸರ್ ಜೊತೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯಿತು, ಏನು ಫೋಟೋ ವಾಕ್ ಮಾಡೋಣ ಸರ್ ನಾನು. ಸೊ ನನ್ನ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹೇಶ್ಗೆ ಮತ್ತು ಮೂರ್ತಿ ಅವರಿಗೆ ಥ್ಯಾಂಕ್ ಯು.